ಯಾಕಣ? ಯಾರಾದ್ರೂ ಬಂದ್ರೆ ಸಿಗ್ನಲ್ ಕೊಡು. ನಡೀರೋ. ಮೀಟಿದ್ರೆ ತಾನೇ ಡರ್ಬಿಗಳಿಗೆ ಬರಕ್ಕೆ. ಏನೋ ನೀವು ಅನ್ಕೊಂಡಂಗೆ ಓಟ್ ಬನ್ನಿ. ಗುರು, ಆ ಸುಬ್ರಾಜು ಜಾಗ ಕೈ ಹಾಕಿದ್ದಲ್ಲ, ಆ ಡೀಲ್ ಏನಾಯ್ತು ಗುರು? ಅವನು ಹೆಂಡತಿ ನಕರ ಮಾಡ್ತಾ ಇದ್ದಾಳೆ. ಈಗ ಅವಳಿಗೂ 1 ತಿಂಗಳು ಟೈಮ್ ಕೊಟ್ಟಿದ್ದೀನಿ. ನಾನ್ ಗೊತ್ತಲ್ವಾ? ನೀನ್ ಬಿಡುಗರು, ಹಿಡಿದಿದ್ ಕೆಲ್ಸನ ಮುಗಿಸೋವರೆಗೂ ಬಿಡೋದೇ ಇಲ್ಲ. ಹಲೋ, ಹಾಯ್ ಮಾಮ್ಸ್, ಎಲ್ಲಿದ್ಯಾ? ನಾನು ಫೋನ್ ಕಟ್ ಮಾಡೋದ್ರೊಳಗಡೆ ನಿನ್ನ ಜಾಗ ಖಾಲಿ ಮಾಡು. ಮಾಲಾ ಮಾಲಾ ಬೇಗ ಬಾರೆ ಮಾಲಾ, ನನ್ನಿ ಎದೆಯ ತುಂಬ ನಿನ್ನ ಓಡಿ ಓಡಿ, ಉಪ್ಪಗಿರ್ಬೇಡಿ. ನಾವು ಹಿಡಿಬೇಕಂತ ಎಷ್ಟೋ ಪ್ರಯತ್ನ ಪಟ್ವಿ, ಆದ್ರೆ ಆ ಬಾಬು ಗ್ಯಾಂಗ್ ನಮಗೆ ಆಮರ್ಸಿ ಎಸ್ಕೇಪ್ ಆಗ್ಬಿಟ್ರು ಸರ್. ಓ ಶಿಟ್! ಇದೇನು ಹೇಳಕ್ ಫೋನ್ ಮಾಡಿದ್ರ? ಅವನು ಯೋಗಿ ಅಲ್ಲೋ? ಎಲ್ಲ ಕಡೆ ಬಿಡುತ್ತೆ, ಕಾಣ್ತಾ ಇಲ್ಲ ಅಣ್ಣ. ಹಲೋ, ಯಾರು? ನನ್ನ ಯೋಗಿ. ಇಲ್ಲಿ ಇರ್ದ್ಬಿಟ್ಟು ಎಲ್ಲ ಹೋಗ್ತೀನಿ ನೀನು? ಅದೆಲ್ಲ ಆಮೇಲೆ, ಮೊದಲು ನಾನು ಹೇಳೋ ಜಾಗಕ್ಕೆ ನೀವು ಅರ್ಜೆಂಟ್ ಆಗಿ ಬನ್ನಿ. ಬೇಗ ಬನ್ನಿ ಅಣ್ಣ. ನಡೆಯೋ. ಜೊತೆ ಜೊತೆಯಲ್ಲಿ ಮಾಲನ್ನೆನಪಲಿ ನಡೆದಿದ ದಿನ ಬಯಸಿ ಬಯಸಿ ಆಚೆ ನೋಡ್ರು. ಏನೊಬ್ಬರು ಹೇಳಿದ್ದು? ನೀವು ಬೇಟೆ ಆಡ್ಬೇಕಾಗಿರೋಂಥ ಪ್ರಾಣಿ ಇಲ್ಲಿದೆ. ಆಶ್ಚರ್ಯ ಪಡೋಂಥದ್ದೇನಿಲ್ಲ. ಆ ರೆಡ್ಡಿ ಸಾಯಂಕಾಲ ಆದ ತಕ್ಷಣ 3 6 ಆಗ್ಲಿ 6 3 ಆಗ್ಲಿ ಇಲ್ಲಿಗೇನೆ ಬರೋದು. ನನಗೇನು ಗೊತ್ತು ಅಂತನಾ, ನಾಯ್ಡು ಹೋಟ್ಲಲ್ಲಿದ್ದಾಗ 1 ವರ್ಷದಿಂದ ಬಿರಿಯಾನಿ ಪಾರ್ಸೆಲ್ ತಂದ್ಕೊಡ್ತಾ ಇದ್ದಿದ್ದೆ ನಾನು. ನಿಮ್ಗೋಸ್ಕರ ನಾನು ಪ್ರಾನ್ ಬಿರಿಯಾನಿ ಮಾಡ್ಸಿದ್ದೀನಿ. ರಾಮಣ್ಣ, ನನ್ ಡಾರ್ಲಿಂಗ್ಗೆ ಪ್ರಾನ್ ಬಿರಿಯಾನಿ ತಗೊಂಡ್ ಬಾ. ಏನು ಪ್ರೀತಿ ಕಣೆ. ಬಾಬು, ಬಾಬು, ಪರವಾಗಿಲ್ಲ ಮಗ, ಎಕ್ಸ್ಟ್ರಾ ಪ್ಲೇಯರ್ ಆಗಿದೆ ನೀನು. ಮ್ಯಾಚ್ ವಿನ್ ಮಾಡಿಸ್ಬಿಟ್ಟೆ. ಯಾವಾಗ್ಲೂ ಸಚಿನ್ ಒಬ್ಬನೇ ಸೆಂಚುರಿ ಹೊಡಿತಾನ, ನಮ್ ಕುಂಬ್ಳೆನೂ ಅವಾಗ ಹೊಡಿತಾನಪ್ಪ. ನಡಿ ಮಗ, ಇವತ್ತು ಫುಲ್ ಪಾರ್ಟಿ ಕೊಡಿಸ್ತೀನಿ. ಬಾಸ್, ಆ ಬಾಬು ಅವನ ಶಿಷ್ಯ ಯೋಗಿ ಸೇರ್ಕೊಂಡು ರೆಡ್ಡಿ ಅಂಕಲ್ನ ಎತ್ಬಿಟ್ರಂತೆ. ಬಾಬು, ಯೋಗಿ, ಓಯ್ ಬಾರೋ. ಆರಕ್ಷಕ ಉಪಾಯುಕ್ತರು, ACP. ಹೇಳಿ. ಕೆಲಸ ಇತ್ತು. ಬಿರಿಯಾನಿ, ಬೋಟಿ ಇಲ್ಲ ಹಣ್ಣು ಹಂಪಲು? ಕೇಕೆ ನಿನ್ನನ್ನು ಮೀಟ್ ಮಾಡ್ಬೇಕಂತೆ. ಕೇಕೆ? ಯಾಕೆ? ದಿನ ನಡೆಯೋ ಮಹಾಭಾರತ ನಿಲ್ಲಿಸಿ ಸಂಧಾನಕ್ಕೆ ಕರೀರಿ ಅಂತ ಕಳಿಸಿದಾನೆ. ನೀವು ಯಾರ ಕಡೆ? 2 ಕಡೆ. ಯಾವಾಗ? ಎಲ್ಲಿ?
ಕೇಕೆ ಭೇಟಿ. ಇವನೇನ ಕೇಕೆ? ಕೇಕೆ, ನನ್ನ ಮಾತಿಗೆ ಬೆಲೆ ಕೊಟ್ಟು ಬಾಬು ಬಂದಿದ್ದಾನೆ, ಉಳಿಸ್ಕೊ. ಬಾಬು, ನಾನು ನಿನ್ನ ಮೇಲೆ ಇಟ್ಟಿರೋ ನಂಬಿಕೆ ಉಳಿಸ್ಕೊ. ಹುಡುಗರು ಬರೋದು ಬೇಡ, ಒಬ್ಬನೇ ಬಾ. ಬಾಬು, ನನ್ನ ನಿನ್ನ ನಡುವೆ ಬೇಕಾದಷ್ಟು ದುಶ್ಮನಿ ಇರಬಹುದು. ಇದೆ. ಈಗ ಅದೆಲ್ಲ ಬೇಡ, ವಿಷಯಕ್ಕೆ ಬಾ. ನನ್ನ ತಮ್ಮನ್ನ ಹೊಡೆದಾಕ್ದವನ್ನ ನೀನು ಕಾಪಾಡ್ತಾ ಇದೀಯಾ? ಕಾಪಾಡ್ತಲೇ ಇರ್ತೀನಿ. ನೋಡು, ಆ ಯೋಗಿ ನನಗ್ ಬೇಕು. ಕರ್ಕೊಂಡು ಹೋಗು. ಈ ನಕರ ಎಲ್ಲ ನನ್ನ ಹತ್ರ ಬೇಡ. ಇಷ್ಟಕ್ಕೂ ನೀನು ಅವನ್ನ ಬಿಟ್ಕೊಡೋದಕ್ಕೆ ನಿನಗೆ ಎಷ್ಟು ಬೇಕು? 1 ಕೋಟಿ, 2 ಕೋಟಿ, 5 ಕೋಟಿ? ಆಮೇಲೆ ಅಟ್ ಲಾಸ್ಟ್ ಬೆಂಗಳೂರಿಗೆ ನೀನೇ ಬಾದ್ಶಾ. ಬೆಂಗಳೂರು ಸಾಕಾಯ್ತಾ? ನನ್ನ ಈಜಿಗೆ ಬೆಂಗಳೂರು ಕೆರೆ ತುಂಬಾ ಚಿಕ್ಕದು, ಬಾಂಬೆ ಸಮುದ್ರ. ಬಾಬು, ಅವನೊಬ್ಬ ಚಿಲ್ಡ್ರೆ ಹುಡುಗ. ಅವನ್ ನಿನಗೆ ಬಂಧುನೂ ಅಲ್ಲ, ಬಳಗಾನೂ ಅಲ್ಲ. ನೀನವನ್ನ ಬಿಡಲ್ಲ ಅಂದ್ರೂ ನನ್ನ ಬೇಟೆ ಮಾತ್ರ ನಿಲ್ಲೋದಿಲ್ಲ. ಒಪ್ಕೋ ಬಾಬು, ಅವನೊಬ್ಬನಿಗೋಸ್ಕರ ನಾವಿಷ್ಟು ಜನ ತೊಂದರೆ ಅನುಭವಿಸೋದು ಸರಿಯಲ್ಲ. ಸದ್ಯಕ್ಕೆ ಕೇಕೆ ಊರು ಬಿಟ್ರೆ ಕ್ರೈಮ್ ರೇಟ್ ಕಡಿಮೆ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಒಳ್ಳೆ ಕೆಲಸಕ್ಕೆ ನಡೆಯೋ ಬಲಿ ತಪ್ಪಲ್ಲ. ಒಂದು ನಿಮಿಷ. ಹಲೋ ಸರ್, ನಾನು ಲೋಕಾಯುಕ್ತ ಆಫೀಸರ್ ಮಾತಾಡ್ತಾ ಇರೋದು. ಸರ್, ಹೇಳಿ ಸರ್. ಸರ್, ನಾಳೆ ನಾವು ಒಂದು ಕಡೆ ರೈಡ್ ಹೋಗ್ತಾ ಇದೀವಿ. ಎಸ್ ಸರ್. ಫಾರ್ ಸೇಫ್ಟಿ ಪರ್ಪಸ್ ನಿಮ್ಮ ಪೊಲೀಸ್ ಪಡೆನ ನಮ್ಮ ಜೊತೆ ಕಳಿಸ್ಕೊಡಿ. ಎಷ್ಟೊತ್ತಿಗೆ ಸರ್? ನಾಳೆ ಬೆಳಗ್ಗೆ 11 ಗಂಟೆಗೆ. ಓಕೆ ಸರ್, ಖಂಡಿತ ಕಳಿಸ್ಕೊಡ್ತೀನಿ ಸರ್. ಸ್ಪಾಟ್ ಯಾವುದು ಸರ್? ಗೋಪಾಲನ್ ಮಾಲ್. ಓಕೆ ಸರ್. ಎಸ್ ಸರ್. ಏನ್ ತೀರ್ಮಾನ ಮಾಡಿದೆ? ಆದ್ರೆ ಇನ್ಮೇಲೆ ಬೆಂಗಳೂರಿಗೆ ಇವನು ಬರೋದನ್ನು ನಾನು ತೀರ್ಮಾನ ಮಾಡೋದಾದ್ರೆ ಯೋಗಿ ಅಣ್ಣ, ನಾ ಇಲ್ಲೊಬ್ರು ಕಾಯ್ತಿದ್ದೀನಿ. ನೀನು
ಆ 3ನೇ ಮಾಡಿ ಅರಸು ಡೀಲ್ ಕ್ಯಾಶ್ ನೋಡು. ಓಕೆ ಅಣ್ಣ. ಈ ಮೊದಲು ಲಂಚದ ವ್ಯವಹಾರಗಳೆಲ್ಲ ಆಫೀಸ್ಗಳಲ್ಲಿ ನಡೀತಾ ಇತ್ತು. ಈಗ ಮಾಲ್ಗಳಲ್ಲೂ ಶುರುವಾಗ್ಬಿಟ್ಟಿದೆ. ಇದನ್ನ ಹೇಗಾದ್ರೂ ಮಾಡಿ ಮಟ್ಟ ಹಾಕ್ಲೇಬೇಕು. ಹೌದು ಸರ್. ಹಲೋ, ಕುರಿ 3ನೇ ಮಾಡಿ ಬರುತ್ತೆ. ಲಿಫ್ಟ್ ತೆಗೆದ ತಕ್ಷಣ ಪೂಜೆ ಆಗ್ಬೋದು. ಆ ಕೆಲಸ ನನಗೆ ಬಿಟ್ಬಿಡು.